ನಮಸ್ಕಾರ ವೀಕ್ಷಕರೇ, ಜೈ ಮಂಜುಳಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗುರೆಳ್ ಪುಡಿನ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಚಟ್ನಿ ಅಲ್ಲ, ಜಸ್ಟ್ ಇದು ಪೌಡರ್. ನಾವು ಉತ್ತರ ಕರ್ನಾಟಕದ ಕಡೆ ಎಲ್ಲ ಪಲ್ಯಗಳಲ್ಲೂ ನೀವು ನೋಡ್ಬೋದು ಈ ಪೌಡರನ್ನು ನಾವು ಯೂಸ್ ಮಾಡ್ತೀವಿ. ಇದು ನಮಗೆ ಒಂದು ರೀತಿ ಹಾಕಿಲ್ಲ ಅಂದರೆ ಪಲ್ಯಗಳಿಗೆ ಟೇಸ್ಟೇ ಇರೋದಿಲ್ಲ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಇದನ್ನು ಯಾವ ರೀತಿ ಪೌಡ್ರ್ ಮಾಡಿ ಇಟ್ಕೊತೀವಿ ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಗುರೆಳ್ಳು, ಇದಕ್ಕೆ ಹುಚ್ಚೆಳ್ಳು ಅಂತಲೂ ಕರೀತಾರೆ. ಎಲ್ಲ ಮಾರ್ಕೆಟ್ಗಳಲ್ಲೂ ನಿಮಗೆ ಸಿಗುತ್ತೆ, ಬಿಗ್ ಮಾರ್ಕೆಟು, ಡಿ ಮಾರ್ಟು ಎಲ್ಲ ಕಡೆ ಇದು ನಿಮಗೆ ಸಿಗುತ್ತೆ. ಇದನ್ನು ನಾವು ಒಂದು ತವಾದ ಮೇಲೆ ಹಾಕ್ಕೊಂಡು, ಯಾವುದಾದ್ರೂ ತವಾ ಆಗಿರ್ಬೋದು, ನೀವು ಯಾವುದು ರೊಟ್ಟಿಯನ್ನು ಬೇಯಿಸಲು ಯೂಸ್ ಮಾಡ್ತೀರೋ ಆ ತವಾದ ಮೇಲೆ ಹಾಕ್ಕೊಂಡು ಇದನ್ನು ನಾವು ಹುರ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹುರಿತಾ ಇದ್ದೀವಿ ಅಂತ. ಸೊ ಅದು ಒಂದು ರೀತಿ ಚಟ ಚಟ ಅಂತ ಸೌಂಡ್ ಬರುತ್ತೆ ವೀಕ್ಷಕರೇ. ಆ ಚಟಪಟ ಸೌಂಡನ್ನು ಆಗೋವರೆಗೂ ಇದನ್ನು ಹುರಿಬೇಕು ಮತ್ತು ಇಂಪಾರ್ಟೆಂಟಾಗಿ ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಬೇರೆ ಏನನ್ನೂ ಆ್ಯಡ್ ಮಾಡೋದಿಲ್ಲ ವೀಕ್ಷಕರೇ. ಆಲ್ರೆಡಿ ಪಲ್ಯಗಳಿಗೆ ನಾವು ಎಲ್ಲ ಐಟಮ್ಸನ್ನು ಹಾಕೋದ್ರಿಂದ, ಉಪ್ಪು ಖಾರ ಎಲ್ಲ ಹಾಕೊಳ್ಳೋದ್ರಿಂದ ಇದನ್ನು ಜಸ್ಟ್ ಪೌಡ್ರ್ ಥರ ನಾವು ಯೂಸ್ ಮಾಡ್ಕೋತೀವಿ. ಇಲ್ಲಿ ನೀವು ಸೌಂಡನ್ನು ಕೂಡ ಕೇಳ್ಬೋದು. ಇದಕ್ಕೆ ನಾನು ಒಂದು 10ರಿಂದ 15 ಮೆಂತ್ಯ ಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರ ಹೆಲ್ತ್ ಬೆನಿಫಿಟ್ಸ್ ಅಂತೂ ನಿಮ್ಗೆ ಗೊತ್ತೇ ಇರೋ ಹಾಗೆ ಇದು ತುಂಬ ಒಳ್ಳೆಯದು ವೀಕ್ಷಕರೇ. ಹಾರ್ಟಿಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ತುಂಬ ಒಳ್ಳೆಯದು. ಇಲ್ಲಿ ಇದರ ಸೌಂಡನ್ನು ಕೂಡ ನೀವು ಕೇಳಿ. ಇಲ್ಲಿ ಈ ಪೌಡರನ್ನು ಯೂಸ್ ಮಾಡೋದ್ರಿಂದ ಪಲ್ಯಗಳಿಗೆ ಒಂಥರ ಥಿಕ್ನೆಸ್ ಬರುತ್ತೆ ವೀಕ್ಷಕರೇ. ತುಂಬ ಚೆನ್ನಾಗಿ ಗ್ರೇವಿ ಕೂಡ ಬರುತ್ತೆ. ಇಲ್ಲಿ ಈ ರೀತಿ ಇದನ್ನು ಹುರ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೌಡರನ್ನು ಮಾಡ್ಕೋಬೇಕು. ಇಲ್ಲಿ ನೋಡಿ ಪೌಡರ್ ರೆಡಿ ಆಗಿದೆ ವೀಕ್ಷಕರೇ. ಇದನ್ನು ಇದೇ ರೀತಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಅದರ ಸಿಪ್ಪೆ ಎಲ್ಲ ಹೋಗಬೇಕು ಅಂದರೆ ಇದನ್ನು ಜರಡಿ ಹಿಡಿದ್ಬಿಟ್ಟು ಇನ್ನೂ ಸ್ಮೂತಾಗಿ ಬರುತ್ತೆ ಪೌಡ್ರು. ಸೊ ಆ ಥರ ಪೌಡ್ರನ್ನು ನೀವು ಯೂಸ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಎಣ್ಗಾಯಿ ಪಲ್ಯ, ಎಲ್ಲ ರೀತಿಯ ಪಲ್ಯಗಳಿಗೆ ತುಂಬ ಟೇಸ್ಟಿಯಾಗಿ ರುಚಿಯನ್ನು ಕೊಡುತ್ತೆ. ಈ ಪೌಡರನ್ನು ನಾವು ನಾರ್ಮಲಿ ಎಲ್ಲ ಕಾಳುಗಳ ಪಲ್ಯಗಳಿಗೆ, ಬದನೆಕಾಯಿ, ಹೀರೆಕಾಯಿ, ಎಣ್ಗಾಯಿ ಪಲ್ಯ ನಾನು ಮಾಡಿರುವಂಥ ರೆಸಿಪಿನಲ್ಲಿ ನೀವು ನೋಡ್ಬೋದು. ಹೀರೆಕಾಯಿ ಎಣ್ಗಾಯಿ ಪಲ್ಯನಲ್ಲಿ ನಾನು ಯೂಸ್ ಮಾಡಿದ್ದೀನಿ, ಹಾಗೂ ಮುಂದಿನ ರೆಸಿಪಿಗಳಲ್ಲೂ ಕೂಡ ನಾನು ಯೂಸ್ ಮಾಡ್ತೀನಿ. ಇದು ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಪಲ್ಯಗಳಿಗೆ ಒಂದು ಥಿಕ್ನೆಸ್ಸನ್ನು ಇದು ಪೌಡರು ನಮಗೆ ಕೊಡುತ್ತೆ. ಸೊ ಇಲ್ಲಿ ರೆಡಿ ಆಯಿತು ವೀಕ್ಷಕರೇ. ಇದರಿಂದ ನಾವು ಚಟ್ನಿನೂ ಕೂಡ ಮಾಡ್ಬೋದು ವೀಕ್ಷಕರೇ. ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇದು ಗುರೆಳ್ ಪುಡಿ ರೆಡಿ ಆಯಿತು. ಈ ಗುರೆಳ್ ಪುಡಿ ಮಾಡುವ ವಿಧಾನ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಪಲ್ಯಗಳಿಗೆ ಟ್ರೈ ಮಾಡಿ, ಯೂಸ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನನ್ನ FB ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.